ಚಿಕ್ಕಬಳ್ಳಾಪುರದಲ್ಲೊಂದು ಮಹಾಪಾತಕ ಕೃತ್ಯ ಬಟಾಬಯಲಾಗಿದೆ. ಹಾಡಹಗಲೇ ಗೋವುಗಳನ್ನು ಕೊಂದು ಮಾಂಸ ಕಳ್ಳ ಸಾಗಾಟ ನಡೆಸಲಾಗುತ್ತಿದೆ. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಂಧೆ ಸದ್ದಿಲ್ಲದೆ ನಡೆಯುತ್ತಿದ್ದು ಇಂದು ಸತ್ಯ ಹೊರಬಿದ್ದಿದೆ. ಗೋಹತ್ಯೆ ನಿಷೇಧ ಮಾಡಲಾಗಿದ್ದರೂ ಚಿಕ್ಕಬಳ್ಳಾಪುರ ನಗರದ ಕುಪ್ಪಳ್ಳಿ ಗ್ರಾಮದಲ್ಲಿ ಗೋಮಾಂಸ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಗ್ರಾಮದ ದೇವಾಲಯದ ಆಜುಬಾಜಿನಲ್ಲಿಯೇ ಈ ಕೃತ್ಯ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಈ ಕೀಚಕ ಕೃತ್ಯಕ್ಕೆ ದೇವಾಲಯದಿಂದಲೇ ವಿದ್ಯುತ್ ಸಂಪರ್ಕ ಸಹ ಪಡೆದುಕೊಂಡಿದ್ದಾರೆ. ಇನ್ನು ಗ್ರಾಮದ ಕೆರೆಯ ಜಾಗವನ್ನು ಅಕ್ರಮವಾಗಿ ಕಬಳಿಸಿಕೊಂಡು ಶೆಡ್ ನಿರ್ಮಾಣ ಮಾಡಿ ಅದರಲ್ಲಿ ಗೋವುಗಳನ್ನು ಕಡಿದು ಮಾಂಸವನ್ನು ಹೊರ ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಇಲ್ಲಿ ಗೋವುಗಳನ್ನು ಕತ್ತರಿಸಿ ಅದರಿಂದ ಬರುವ ಗಲೀಜು ನೀರನ್ನು, ರಕ್ತವನ್ನು ಕೆರೆಗೆ ಹರಿಸಲಾಗುತ್ತಿದೆ. ಇದರಿಂದ ಕೆರೆಯ ನೀರು ಸಹ ಮಲಿನವಾಗುತ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿದ್ದಾರೆ. ಇಂದು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ನಂದಿಗಿರಿಧಾಮ ಪೊಲೀಸರು ಸ್ಥಳ ಮಹಜರು ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಗೋಮಾಂಸ ಹಿಡ್ತಿದ್ದೀವಿ ಅಂತ ನಮ್ಮ ಡಾಕ್ಟ್ರಿಗೆ ಇನ್ಫಾರ್ಮೇಷನ್ ಬಂತು ಪೊಲೀಸ್ ಕಡೆಯಿಂದ. ಇದು ಏರಿಯಾ ಡಾಕ್ಟ್ರು ಪ್ರೆಸೆಂಟ್ ಈಗ ಏರಿಯಾದಲ್ಲಿ ಇಲ್ಲದೆ ಇರೋದ್ರಿಂದ ಯಾರು ಪ್ರೆಸೆಂಟ್ ಅರ್ಧ ಗಂಟೆ ಒಳಗೆ ಬಂದು ಇಲ್ಲಿ ಮಹಜರ್ಗೆ ಬರೋಕ್ಕಾಗುತ್ತೋ ಅವ್ರನ್ನ ಕರೆಸಿ ಅಂತ ಹೇಳಿದ್ರು. ನಾನು ಪಾಲಿಕ್ಲಿನಿಕ್ ಚಿಕ್ಕಬಳ್ಳಾಪುರದಲ್ಲಿ ಡ್ಯೂಟಿನಲ್ಲಿದ್ದೆ, ಆನ್ ಡ್ಯೂಟಿ, ಹಾಲಿಡೇ ಡ್ಯೂಟಿ ಇವತ್ತು ಸಂಡೇ. ಅದಕ್ಕೆ ಅವರು ಡಾಕ್ಟ್ರ್ ಮೇಘ ಕಾಲ್ ಮಾಡಿ ಹೇಳಿದ್ರು ಹಿಂಗೆ ಈ ಥರ ಇದೆ ಅಂತ. ಆಯಿತು, ನಾನು ಹೋಗ್ಬಿಟ್ಟು ಬರ್ತೀನಿ ಅನ್ನೋದಕ್ಕೆ ನಂಗೆ ಅಲ್ಲಿಂದ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಲಿಲ್ಲ. ಇಲ್ಲಿ ಪೊಲೀಸವರೇ ಬಂದು ನನಗೆ ಇಲ್ಲಿ ಕರ್ಕೊಂಡ್ಬಂದರು. ಗೋಮಾಂಸ ಹಿಡ್ದಿದ್ದಾರೆ ಅಲ್ಲ, ನೋಡೋಕ್ಕೆ ಹೊರಗಡೆಯಿಂದ ಗೋಮಾಂಸ ಅನಿಸಿದ್ರು, ಬಾಲ ಎಲ್ಲ ನೋಡಿದ್ರೆ ಅನಿಮಲ್ಗೆ ಹಸುದೇ ಅನಿಸಿದ್ರು ನಾವು ಲ್ಯಾಬಿಗೆ ಕಳಿಸ್ಲೇಬೇಕಾಗುತ್ತೆ. ಲ್ಯಾಬ್ ರಿಪೋರ್ಟ್ ಬಂದ್ರೇ ಫುಲ್ ಕನ್ಫರ್ಮೇಟಿವ್ 100% ಹೇಳೋಕ್ಕಾಗೋದು. ಒಂದು ಮೋರ್ ದೆನ್ 300 kg ಅಷ್ಟಿದೆ ಅದು ಮಾಂಸ. 2 ಅನಿಮಲ್ ಕಟ್ ಮಾಡಿರೋ ಥರ 2 ಬಾಲ ಕಾಣಿಸ್ತಾ ಇದೆ. 2 ಅನಿಮಲ್ ಕಟ್ ಮಾಡಿರೋ ಥರ ಇದೆ. ಲ್ಯಾಬ್ ರಿಪೋರ್ಟ್ ಬಂದಮೇಲೆ ಕನ್ಫರ್ಮ್ ಆಗಿ ಹಸುದೇನ ಎಮ್ಮೆದ ಏನು ಅಂತ ಗೊತ್ತಾಗುತ್ತೆ. ಕಳೆದ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಅಕ್ರಮ ಕಸಾಯಿಖಾನೆ ನಡೆಸಲಾಗುತ್ತಿದೆ. ಈ ಅಕ್ರಮ ಗೋಮಾಂಸ ದಂಧೆ ಬಗ್ಗೆ ಸ್ಥಳೀಯರು ಪ್ರಶ್ನಿಸಲು ಮುಂದಾದರೆ ಅಂತಹವರ ಮೇಲೆ ಹಲ್ಲೆ ಮಾಡಲು ಮುಂದಾಗುತ್ತಾರೆ. ಪೊಲೀಸ್ ಇಲಾಖೆಯವರು ಸಹ ಅಕ್ರಮ ದಂಧೆಕೋರರ ಜೊತೆ ಶಾಮೀಲಾಗಿದ್ದಾರೆ. ಯಾವುದೇ ಪರವಾನಗಿ ಪಡೆಯದೆ ಈ ಕೃತ್ಯ ಎಸಗಲಾಗುತ್ತಿದೆ ಎಂದು ಸ್ಥಳೀಯ ಗ್ರಾಮಸ್ಥ ತ್ಯಾಗರಾಜು ಆರೋಪಿಸಿದ್ದಾರೆ. ಸರ್, ಲೈಸೆನ್ಸ್ ಏನಿಲ್ಲ ಸರ್, ಲೈಸೆನ್ಸ್ ಕೊಟ್ಟಿಲ್ಲ ಅವ್ರಿಗೆ. ವಿಡಿಯೋ ಕಡೆ ನೋಟಿಸಿಗೆ ಹೋಗಿದೆ ಅವರಿಗೆ. ಅಂಗಡಿ ಕೆರೆಯಲ್ಲೇ ಅಕ್ರಮವಾಗಿ ಮಾಡ್ಕೊಂಡಿರೋದು. ಈಗ ತನಗಳು ಕಟ್ ಮಾಡಿ ನನಗೆ ನಿನ್ನೆನೇ ಕೊಟ್ಟೆ. 1 ವರ್ಷದ ಮಾಡ್ತಾ ಇರೋದು. ರಕ್ತ ಎಲ್ಲ ಹೋಗ್ತಾ ಸರ್, ಕಾಲುವೆಲ್ಲ ಹೋಗ್ತಾ ಇದ್ದು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನಿಗೆ ಸುರೇಶ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅವನು ಬೀಗ ಹಾಕಿ ಹೋಗಂತ ಹೇಳವ್ರೆ ಸರ್. ಇಷ್ಟು ಮಾತ್ರ ಗ್ಯಾರಂಟಿ, ಇಲ್ಲ ಅವನು ಓಡ ಹೋಗಲ್ಲ. ಒಟ್ಟಾರೆ ಇವತ್ತು ಬಯಲಿಗೆ ಬಿದ್ದಿರುವ ಈ ಕೃತ್ಯಕ್ಕೆ ಬೆಂಗಾವಲು ಯಾರು ಎನ್ನುವುದು ಬೆಳಕಿಗೆ ಬರಬೇಕಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣ ಇದೇ ಹಂತದಲ್ಲಿ ಮುಚ್ಚಿ ಹೋಗದೆ ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಿದೆ.